ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಪ್ಯಾರಾಮೆಡಿಕಲ್ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಜೊತೆಗೆ GNM ನರ್ಸಿಂಗದು ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಒಂದು ನನಗೆ ಎಕ್ಸೆಪ್ಟೆಡ್ ಹೇಳಿದಾಗೆ 90% ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ. ರಿಮೈನಿಂಗ್ ಒಂದು 10% ಬ್ಯಾಲೆನ್ಸ್ ಇದೆ. ಸೊ ಅದನ್ನು ಕೂಡ ಒಂದು ಕಂಪ್ಲೀಟ್ ಬೇಗನೆ ಮಾಡ್ತಾರೆ. ಮತ್ತು ಎಕ್ಸೆಪ್ಟೆಡ್ ಪ್ಯಾರಾಮೆಡಿಕಲ್ ಮತ್ತು GNM ಕಂಪ್ಯಾರಿಸನ್ ಮಾಡಿದರೆ GNM ಬೇಗ ಕೌನ್ಸ್ಲಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ನಿನ್ನೊಂದು ವಿಡಿಯೋ ಹಾಕಿದೆ ನಾನು, ಮುಂದಿನ ತಿಂಗಳು 30ನೇ ತಾರೀಕಿನ ಒಳಗಾಗಿ ಅಡ್ಮಿಷನನ್ನು ಕ್ಲೋಸ್ ಮಾಡಬೇಕಾಗಿದೆ. ಹೀಗಾಗಿ ಅವರು ಏನು ಮಾಡ್ಬೋದು, ಬೇಗ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾರೆ. ಸೊ ಈ ಒಂದು ನಡುವೆ ಏನಾಗ್ತಾ ಇದೆ ಅಂತಂದರೆ, ನಮ್ಮ ಪ್ಯಾರಾಮೆಡಿಕಲ್ GNM ವಿದ್ಯಾರ್ಥಿಗಳಿಗೆ ಮೆಸೇಜ್ಗಳು ಬರ್ತಾ ಇದ್ದಾವೆ. ಜೊತೆಗೆ ಸ್ಟೇಟಸನ್ನು ಕೂಡ ನಿಮಗೆ ನೋಡ್ಕೊತಾ ಇದ್ದೀರಿ. ಸ್ಟೇಟಸ್ ಏನು ನೋಡ್ಕೊತಾ ಇದ್ದೀರಿ ಅಂದರೆ, ನಿಮಗೇನಾದರೂ ಅಲ್ಲಿ ಸ್ಟೇಟಸ್ ಅಪ್ರೂವ್ಡ್ ಅಂತ ಇದ್ದು ಇಲ್ಲಿ ನೋಡ್ಬೋದು ಸ್ಕ್ರೀನಲ್ಲಿ. ಸ್ಟೇಟಸ್ ಅಪ್ರೂವ್ಡ್ ಅಂತ ಗ್ರೀನ್ ಕಲರಲ್ಲಿದೆ, ಅದೇ ಡಾಕ್ಯುಮೆಂಟ್ ನಾಟ್ ವೆರಿಫೈಡ್ ಅಂತಿದೆ. ಸೊ ಭಾಳಷ್ಟು ವಿದ್ಯಾರ್ಥಿಗಳಲ್ಲಿ ಇದೇ ಒಂದು ಡೌಟ್ ಇರುವಂಥದ್ದು, ಡಾಕ್ಯುಮೆಂಟ್ ನಾಟ್ ವೆರಿಫೈಡ್ ಅಂತ ಯಾಕೆ ಇದೆ ಅನ್ನೋದನ್ನು ಇಲ್ಲಿ ಕೇಳುವಂಥ ಪ್ರಶ್ನೆ. ಇದಕ್ಕಿಂತ ಮೊದಲು ಲಿಂಕ್ ನೋಡಿ, ಇದಕ್ಕಿಂತ ಮೊದಲು ಏನಾಗ್ತಿತ್ತು ಅಂದರೆ ಲಿಂಕ್ ಬರ್ತಾ ಇತ್ತು ಒಂದು, ಏನಂದರೆ ಅಲ್ಲಿ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಇತ್ತು, ಅದು ಏನಾಯಿತು ಸೆಟ್ಟಾಗಿ ರಿಮೂವ್ ಆಯಿತು. ಇಲ್ಲಿ ಕೂಡ ಡಾಕ್ಯುಮೆಂಟ್ ನಾಟ್ ವೆರಿಫೈಡ್ ಅಂತ ಇರೋದು, ಇದು ಟೆಕ್ನಿಕಲ್ ಪ್ರಾಬ್ಲಮ್. ಇದು ಪ್ಯಾರಾಮೆಡಿಕಲ್ ಬೋರ್ಡ್ನ ಒಂದು ಟೆಕ್ನಿಕಲ್ ಪ್ರಾಬ್ಲಮ್. ಇದರಿಂದ ನಿಮಗೆ ಇದು ಬಂದರೂ ಅಷ್ಟೇ, ಬರದೇ ಇದ್ದರೂ ಕೂಡ ಅಷ್ಟೇ, ಇದು ನಿಮಗೆ ಇಂಪಾರ್ಟೆಂಟ್ ಅಲ್ಲ. ಯಾಕಿದು ನಿಮಗೆ ಇಂಪಾರ್ಟೆಂಟ್ ಅಲ್ಲ ಅಂತಂದರೆ, ಸೊ ಇದು ಪ್ಯಾರಾಮೆಡಿಕಲ್ ಬೋರ್ಡ್ನವರು ಅವ್ರೇನು ಇನ್ಸ್ಟಾಲ್ ಮಾಡ್ತಿರ್ತಾರೆ, ಏನಂದರೆ ಒಂದು ಮುಂದಿನ ಒಂದು ಪ್ರಕ್ರಿಯೆಗೆ ಹೆಲ್ಪ್ ಆಗಲಿ ಅಂತೇಳಿ ಎಲ್ಲ ಲಿಂಕ್ಗಳನ್ನು ಅಪ್ಡೇಟ್ ಮಾಡ್ತಿರ್ತಾರೆ. ಯಾವ ಲಿಂಕು ಎಲ್ಲೆಲ್ಲಿ ಬರಬೇಕು ಅನ್ನೋದನ್ನು ಸೆಟಪ್ ಮಾಡ್ತಿರ್ತಾರೆ. ಸೊ ಹೀಗಾಗಿ ಈ ಲಿಂಕ್ ಇದೆಯಲ್ಲ, ಇದು ಡಾಕ್ಯುಮೆಂಟ್ ನಾಟ್ ವೆರಿಫೈಡ್ ಅಂತಿದೆಯಲ್ಲ, ಇದು ಸ್ಟೇಟಸ್ ಸುಮ್ಮನೆ ನಿಮಗೆ ತಿಳಿಸುತ್ತೆ. ಇದು ಅಪ್ಡೇಟ್ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ. ಓಕೆ, ಸೊ ಇದು ಒಂದ್ಸಲ ಇದು ಅಪ್ಡೇಟ್ ಆಗಿಬಿಟ್ರೆ ಇದು ರಿಮೂವ್ ಆಗಿಬಿಡುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಇದು ರಿಮೂವ್ ಆಗಿಬಿಡುತ್ತೆ. ಸೊ ಹೀಗಾಗಿ ಇದು ಅವರ ಸಲುವಾಗಿ, ಪ್ಯಾರಾಮೆಡಿಕಲ್ ಬೋರ್ಡ್ನವರ ಸಲುವಾಗಿ ಇರುವಂಥ ಒಂದು ಲಿಂಕ್ ಇದು. ನೀವು ಏನು ಮಾಡಲಿಕ್ಕೆ ಬರೋಂಗಿಲ್ಲ. ಭಾಳಷ್ಟು ವಿದ್ಯಾರ್ಥಿಗಳು ನಮ್ಮ ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಕೇಳ್ತಿರೋದು, ಡಾಕ್ಯುಮೆಂಟ್ ನಾಟ್ ವೆರಿಫೈಡ್ ಅಂತಿದೆ, ಅದಕ್ಕೆ ಏನು ಮಾಡಬೇಕು ಮುಂದೆ ಅಂತ ಕೇಳ್ತಾರೆ. ಇದಕ್ಕೆ ಏನು ಮಾಡಲಿಕ್ಕೆ ಬರೋಂಗಿಲ್ಲ. ಇದು ಪ್ಯಾರಾಮೆಡಿಕಲ್ ಬೋರ್ಡ್ ಒಂದು ವೆಬ್ಸೈಟ್ದ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಅಷ್ಟೇ ಇದು. ಇದಕ್ಕೆ ನೀವು ಏನು ಮಾಡುವ ಹಾಗಿಲ್ಲ. ಇದರಿಂದ ನಿಮಗೂ ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ. 100% ಇದಕ್ಕೆ ನಿಮಗೆ ಮತ್ತು ನಿಮ್ಮ ಒಂದು ಇದಕ್ಕೆ ಕೌನ್ಸ್ಲಿಂಗ್ ಪ್ರಕ್ರಿಯೆಗೆ ಇರ್ಬೋದು, ನಿಮ್ಮ ಸೀಟ್ ಪಡ್ಕೊಳ್ಳಿಕ್ಕೆ ಯಾವುದೇ ಥರಂಥ ತೊಂದರೆ ಆಗುವುದಿಲ್ಲ. ಇದು ನಿಮಗೆ ಕ್ಲಿಯರಿಫೈ ಮಾಡಲಿಕ್ಕೆ ಬಯಸ್ತೇನೆ. ಪ್ಯಾರಾಮೆಡಿಕಲ್ ಬೋರ್ಡ್ನ ಒಂದು ಸಾಫ್ಟ್ವೇರ್ದ ಒಂದು ಪ್ರಾಬ್ಲಮ್, ಅವರಿಗೆ ಸಂಬಂಧಪಟ್ಟಂಥ ಒಂದು ವಿಷಯವಾಗಿದೆ. ಓಕೆನಾ. ಅದ್ರ ಜೊತೆಗೆ ಮತ್ತು GNM ನರ್ಸಿಂಗ್ ಅಭ್ಯರ್ಥಿಗಳು ಕೂಡ ಸೊ ಏನಾಗ್ತಾ ಇದೆ ಅಂತಂದರೆ, ಇವಾಗ ಡಾಕ್ಯುಮೆಂಟ್ ವೆರಿಫೈಡ್ ಅಂತೇಳಿ ಮೆಸೇಜ್ ಕೂಡ ಬರ್ತಾ ಇದೆ. ನೀವು ಕೂಡ ಏನು ಮಾಡ್ತಾ ಇದ್ದೀರಿ, ಸ್ಟೇಟಸನ್ನು ಚೆಕ್ ಮಾಡ್ಕೊತಾ ಇದ್ದೀರಿ. ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳೋಕ್ಕೆ ನೀವೇನು ಮಾಡ್ತೀರಿ ಅಂತಂದರೆ, ನೀವು ವೆಬ್ಸೈಟಿಗೆ ಹೋಗ್ತೀರಿ. ವೆಬ್ಸೈಟಿಗೆ ಹೋಗಿ ಅಲ್ಲಿ ಏನು ಮಾಡ್ತೀರಿ ಅಂದರೆ ಸ್ಟೇಟಸನ್ನು ನೋಡ್ಕೊತೀರಿ. ಸೊ ಇಲ್ಲಿ ಕೂಡ ಸ್ಟೇಟಸಲ್ಲಿ ನಿಮ್ಮದು ಏನಂದರೆ ಡಾಕ್ಯುಮೆಂಟ್ ನಾಟ್ ವೆರಿಫೈಡ್ ಅಂತಿದೆ. ಜೊತೆಗೆ ಇಲ್ಲಿ ತಳಭಾಗದಲ್ಲಿ ನೋಡ್ಬೋದು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕ್ಯಾಟಗರೈಸೇಷನ್ನು ನಾಟ್ ಅಲಾಟೆಡು ಎನ್ ಅಂತಿದೆ. ಇವೆರಡೂ ಪ್ರಾಬ್ಲಮ್ಗಳು ಕೂಡ ಬೇಗನೆ ರಿಮೂವ್ ಮಾಡ್ತಾರೆ. ಅತಿ ಬೇಗನೆ ರಿಮೂವ್ ಆಗ್ತವೆ, ಎರಡೂ ಕೂಡ ಹೋಗಿಬಿಡ್ತವೆ. ತೊಂದರೆ ಇಲ್ಲ, ನಿಮ್ಗೆ ಯಾವುದೇ ಥರಂಥ ತೊಂದರೆ ಪಡುವಂಥ ಅವಶ್ಯಕತೆ ಇಲ್ಲ. ಜೊತೆಗೆ ಇಲ್ಲಿ ಅಪ್ರೂವ್ಡ್ ಅಂತ ಇದೆ, ಬಟ್ ಡಾಕ್ಯುಮೆಂಟ್ ನಾಟ್ ವೆರಿಫೈಡ್ ಅಂತಿದೆ. ಇದಕ್ಕೆ ಏನು ಮಾಡಬೇಕು ಅಂತ GNM ವಿದ್ಯಾರ್ಥಿಗಳಿಗೂ ಕೂಡ ಟೆನ್ಷನ್ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಇದು ಕೂಡ ನಿಮಗೆ ಸಂಬಂಧಪಟ್ಟದಂಥ ವಿಷಯ ಅಲ್ಲ. ಇದು ಜಸ್ಟ್ ಬೋರ್ಡ್ನವರಿಗೆ ಸಂಬಂಧಿಸಿದಂಥ ವಿಷಯ. ಅವರು ಅದನ್ನು ಅಪ್ಡೇಟ್ ಮಾಡ್ಕೊತಾರೆ ಮುಂದಿನ ದಿನಗಳಲ್ಲಿ. ಮತ್ತೇನಾದರೂ ಡೌಟ್ ಇದ್ದರೂ ಕೂಡ ನೀವು ನಮಗೆ ಟೆಲಿಗ್ರಾಮ್ಗೆ ಲಿಂಕ್ಗೆ ಜಾಯ್ನ್ ಆಗಿರಿ. ಜೊತೆಗೆ ನಮ್ಮ ಚಾನಲ್ ಹೊಸಬರಾಗಿದ್ದರೆ ಮುಂದಿನ ಬೇಗ ಅಪ್ಡೇಟ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.